ವರ್ಕ್ ಮಾಡ್ತಾರೆ ನಡೆಸೋದು. ನಮ್ಮ ರಿಲೇಷನ್ ಇದೆ ಇಲ್ಲಿ 14 ಗ್ರಾಸ್ ಅಕ್ಬರಲ್ಲಿ ಆರ್ ಪಿ ರೋಡಲ್ಲೇ ಕ್ರಾಸ್ ಇರೋದು. ಹೌದಾ? ಬಿ ಪಿ ಪಂಡಿತ್ ಶಾಪ್. ಹಾಂ, ಅಲ್ಲೇ ವರ್ಕ್. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಅಕ್ರಮ್ ಪಾಷಾ ಅಲಿಯಾಸ್ ಶಬಾನ, ಥರ್ಡ್ ಜೆಂಡರ್. ಇದು ನಿಮ್ಮ ಮಗಳನ್ನ ದತ್ತು ಪಡೆದು ಓದಿಸಿ ಇದು ಮಾಡ್ತಾ ಇರೋದಾ? ನಾನು ಇವ್ರ ತಾಯಿಗೆ ದತ್ತಕ್ಕೆ ತಗೊಂಡು ಸಾಕಿ ಮದುವೆ ಮಾಡಿದ್ದೆ. ಅವ್ರಿಗೆ 4 ಹೆಣ್ಮಕ್ಳು. ಅವ್ರ ಗಂಡ 4 ಹೆಣ್ಮಕ್ಳು ಅಂತ ಬಿಟ್ಬಿಟ್ಟು ಹೊಂಟೋದ. ಈಗಿನ ಸದ್ಯಕ್ಕೆ ನಾನು ಇವ್ರ 4 ಅಕ್ಕ ತಂಗಿರಿಗೆ ಇವ್ರ ತಾಯಿಗೆಲ್ಲ ನಾನೇ ಸಾಕ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ ಎಲ್ಲ. ಇವಳಿಗೆ ಇಂಟರ್ನ್ಯಾಷನಲ್ ಗಂಟ ಕಳಿಸಿದ್ದೀನಿ. ಕಿಕ್ ಬಾಕ್ಸಿಂಗ್ ಚಾಂಪಿಯನ್ ಮಾಡಿದ್ದೀನಿ, ಬಿಗ್ಗಿಂಗ್ ಮಾಡಿದ್ದೀನಿ, ಭಿಕ್ಷಾ ಕೇಳೇನೆ ಇಷ್ಟೆಲ್ಲ ಮಾಡಿರೋದು. ಗೌರ್ಮೆಂಟಿಂದ ಏನೂ ಇಲ್ಲ ನಮಗೆ ಹೆಲ್ಪ್. ಈ ಗಂಟ ಯಾರಿಲ್ಲ, ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇರೋದು. ಅಂದರೆ ಇದು ಹೆಣ್ಮಗಳು, ಅದು ಹೆಣ್ಮಗಳನ್ನ ಮುಂದೆ ತರಬೇಕು ಅನ್ನೋದೊಂದು ಏಮ್ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತೈತೆ? ಅದು ಹೆಣ್ಮಗು ಈ ಕಾಲದಲ್ಲಿ ಯಾವುದಕ್ಕೂ ಸೋಲಲ್ಲ, ಏನು ಬೇಕು ಸಾಧನೆ ಮಾಡ್ತಾನೆ ಅಂತ ನನಗೆ ತುಂಬ ಇದು ಹೆಣ್ಮಕ್ಳ ಮೇಲೆ ತುಂಬ ಗೌರವ. ಏನು ಬೇಕು ಸಾಗಿಸ್ತಾರೆ. ಇಂಥವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಮುಂದಕ್ಕೆ ನಮ್ಮ ಹೆಸರು ಒಳ್ಳೇದಾಗುತ್ತೆ, ಸಮಾಜದಲ್ಲಿ ಒಳ್ಳೆ ಸಾಧನೆ ಮಾಡಿದರೆ ಮಗಲ್ಮುಖಿ ಅಂತ ಒಂದು ಹೆಸರು ಒಳ್ಳೇದಾಗುತ್ತೆ, ನಮ್ಮ ಮಕ್ಕಳು ಫ್ಯೂಚರ್ನು ಒಳ್ಳೇದಾಗತ್ತೆ ಅಂತ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಮುಂದಕ್ಕೆ ಇನ್ನೂ ಎಲ್ಲಿವರೆಗೂ ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಒಲಿಂಪಿಕ್ ಗಂಟನ್ನು ಕಳಿಸ್ತೀನಿ, ಔಟ್ ಆಫ್. ಥ್ಯಾಂಕ್ ಯು. ಓಕೆ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಬಿಬಿ ಫಾತಿಮಾ. ಎಸ್, ಮೈಸೂರು ನಿವಾಸಿನೇನಾ? ಇದು ಕಿಕ್ ಬಾಕ್ಸಿಂಗಲ್ಲಿ ಜಾಸ್ತಿ ಎಲ್ಲ ಕಡೆ ಪ್ರದರ್ಶನ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳ್ಬೋದಾ? ಹೇಳಿ, ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ದೀರಾ? ಸ್ಟೇಟ್, ಡಿಸ್ಟ್ರಿಕ್, ಆಮೇಲೆ ನ್ಯಾಷನಲ್, ಇಂಟರ್ನ್ಯಾಷನಲ್, ದಿಲ್ಲಿ, ಆಗ್ರಾ, ಪೂನಾ, ಆಮೇಲೆ ಮೈಸೂರು, ಗೋವಾ ಕಡೆ. ಇದನ್ನು ಮಾಡೋದಕ್ಕೆ ಸ್ಫೂರ್ತಿ ಏನು? ಕಾರಣ ಏನಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಫೈಟರ್ ಆಗಬೇಕು ಅಂತ. ಎಜುಕೇಷನ್ ಏನಾಗಿದೆ? ಎಜುಕೇಷನ್ 9th ಅಷ್ಟೇ. ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ಏನಂದ್ರೆ ನಾನು ಒಂದು ಕೋಚರ್ ಆಗಬೇಕು, ನಾನು ಒಂದು ಬಡವ್ರ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಓಕೆ, ಥ್ಯಾಂಕ್ ಯು.